ಕೊನೆಯ ಕ್ಷಣದಲ್ಲಿ ತಂತ್ರಗಾರಿಕೆಯನ್ನು ಬಿಜೆಪಿ ಬದಲಾಯಿಸಿದೆ. ಇಬ್ಬರು ಅಭ್ಯರ್ಥಿಗಳಿಗೆ ತಲಾ 30 ಮತಗಳ ಚಲಾವಣೆಯಾಗಿರುವುದು ಜೆಡಿಎಸ್ಗೆ ಬಿಗ್ ಶಾಕ್. ಇದು ಜೆಡಿಎಸ್ಗೆ ಹೆಚ್ಚುವರಿಯಾಗಿ 2 ಮತಗಳನ್ನು ಮಾತ್ರ ಬಿಜೆಪಿ ಬಿಟ್ಟುಕೊಟ್ಟಿದೆ. ಬಿಜೆಪಿಯ 2ನೇ ಪ್ರಾಶಸ್ತ್ಯದ ಮತಗಳು ಜೆಡಿಎಸ್ಗೆ ಹೋಗ್ತಾರೆ. 29 ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಈಗ 30 ಅಂತ ಹೇಳಲಾಗ್ತದೆ. 30 ಮತಗಳ ಚಲಾವಣೆ ಆಗಿರೋದ್ರಿಂದ ಜೆಡಿಎಸ್ಗೆ ಹೆಚ್ಚುವರಿಯಾಗಿ ಕೇವಲ 2 ಮತಗಳನ್ನ ಮಾತ್ರ ಬಿಟ್ಕೊಟ್ಟಿದೆ ಬಿಜೆಪಿ. ಬಿಜೆಪಿಯ 2ನೇ ಪ್ರಾಶಸ್ತ್ಯದ ಮತಗಳು ಜೆಡಿಎಸ್ಗೆ ಬಿಟ್ಟುಕೊಡಲಾಗಿದೆ. ಅಡ್ಡ ಮತದಾನದ ಭೀತಿ ಕೂಡ ಕಾಡ್ತಾ ಇರಬಹುದು. ಹಾಗಾಗಿ ಇಲ್ಲಿ ಕೊನೆಯ ಕ್ಷಣದಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಕಂಪ್ಲೀಟ್ ಆಗಿ ಬದಲಾವಣೆಗೊಳಿಸಿದೆ. ಇಬ್ಬರು ಅಭ್ಯರ್ಥಿಗಳಿಗೆ ತಲಾ 30 ಮತಗಳ ಚಲಾವಣೆಯನ್ನ ಮಾಡಲಾಗಿತ್ತು. ಜೆಡಿಎಸ್ ಕೂಡ ಒಂದು ಕಡೆ ನಿರೀಕ್ಷೆಯಲ್ಲಿತ್ತು, ಈ ಬಾರಿ ಹೇಗಾದರೂ ಮಾಡಿ ಒಂದು ಸ್ಥಾನವನ್ನ ಗೆಲ್ಲಿಸಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿತ್ತು. ಹಲವು ನಾಯಕರನ್ನ ಈಗಾಗಲೇ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅವರಿಗೆಲ್ಲ ಪ್ರಾತ್ಯಕ್ಷಿಕೆಯನ್ನು ಕೂಡ ನೀಡಿದ್ದು, ಕಾಂಗ್ರೆಸ್ನಿಂದಲೂ ಕೂಡ ಒಂದಷ್ಟು ಅಭ್ಯರ್ಥಿಗಳನ್ನು ತಮ್ಮ ಪರವಾಗಿ ಮತ ಹಾಕಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿ ಬೆಳವಣಿಗೆಗಳು ಕೂಡ ಆಗಿತ್ತು. ಆದರೆ ಈಗ ಮೈತ್ರಿ ಪಕ್ಷ ಬಿಜೆಪಿಯಿಂದ 4 ಸ್ಥಾನಗಳಾದರೂ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ಜೆಡಿಎಸ್ಗೆ ಬಹುದೊಡ್ಡ ಆಘಾತ ಇದು. 28 ಆದರೆ 1 ಸ್ಥಾನ ಹೆಚ್ಚಿರಲಿ ಅಂತ 29 ಅಂತ ಅಂದುಕೊಳ್ಳಲಾಗಿತ್ತು. 4 ಸ್ಥಾನಗಳನ್ನಾದರೂ ಬಿಟ್ಕೊಡ್ತಾರೆ ಜೆಡಿಎಸ್ಗೆ ಅಂತ ಅಂದುಕೊಂಡಿದ್ರು. ಆದ್ರೆ ಈಗ 30 ಮತಗಳ ಚಲಾವಣೆ ಆಗಿರುವುದರಿಂದ ಜೆಡಿಎಸ್ಗೆ ಬಿಗ್ ಶಾಕ್.